ಎಲ್ಲದಕ್ಕೂ ಕ್ವಿಕ್ ಆಗಿ ತುಂಬ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಜನರಲಾಗಿ ಮಾತಾಡುವಾಗ ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಸ್ಪಾಂಟೇನಿಯಸ್ ಇದ್ದರೆ. ಹಾಗೆ ಒಂದಷ್ಟು ನಿಮ್ಮ ಮೈಂಡ್ ಎಷ್ಟು ಶಾರ್ಪ್ ಇದೆ ಅಂತಲೂ ಚೆಕ್ ಮಾಡಬೇಕಂತ ನಾನು. ಅಯ್ಯೋ, ಈ ಥರ ವಿಷಯ ಬಂದಾಗ ಸ್ವಲ್ಪ ಸ್ಪಾಂಟೇನಿಯಸ್ ಎಲ್ಲ ಹಿಂಗ ನಮ್ಗೆ ಹೋಗ್ಬಿಡುತ್ತಲ್ವಾ. ಓಕೆ, ಲೆಟ್ ಮೀ ಇಲ್ಲ ಇಲ್ಲ ಇಲ್ಲ, ಆಸ್ ಐ ಅಬ್ಸರ್ವ್ಡ್ ನೀವು ಅದರಲ್ಲೂ ಸ್ವಲ್ಪ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿದ್ದೀರ. ನೋಡೋಣ, ಒಂದು ಸಣ್ಣ ಪುಟ್ಟ ಒಂದಷ್ಟು ಒಗ್ಟುಗಳ ಥರನೋ ಅಥವಾ ಒಂದಷ್ಟು ಕ್ವೆಶನ್ಸ್ ಥರ ಮಾತಾಡೋಣ. ಓಕೆ. ಒಂದು ಹಪ್ಪಳ ಊರಿಗೆಲ್ಲ ಊಟ. ಒಂದು ಹಪ್ಪಳ ಊರಿಗೆಲ್ಲ, ಒಂದು ಹಪ್ಪಳ ಊರಿಗೆಲ್ಲ ಊಟ. ಏನಾದ್ರು ಕ್ಲೂ ಪ್ಲೀಸ್ ಪ್ಲೀಸ್. ದಿನ ಬಂದು ಹೋಗ್ತಾನೆ. ಸೂರ್ಯ ಇಲ್ಲ ಚಂದ್ರ. ಚಂದ್ರ. ಓಕೆ. ಮುಟ್ಟಿದ್ರೆ ಹಾರಣ್ಣ, ಹಿಡಿದ್ರೆ ಮೀಸೆ ತಿರುವಣ್ಣ. ಅವ್ರಿಗೆ ಎಷ್ಟು ಈಸಿ ಇದೆಲ್ಲ ಕೇಳ್ಬಿಟ್ಟು ಓ, ನೋಡ್ಬಿಟ್ಟಿದ್ದೀರಾ ನೀವು ಇಂಟರ್ವ್ಯೂ ಎಲ್ಲ? ನೋಡಿದೀನಿ. ಅವ್ರಿಗೆ ಈಸಿ ನಾನು ನಿಮ್ಗೆ ತುಂಬಾ ಈಸಿ ಕೇಳುವಾಗ ನನಗೆ ಗೊತ್ತು ನೀವು ಎಷ್ಟು ಶಾರ್ಪ್ ಇದ್ರಿ ಅಂತ. ನನಗೆ ಆನ್ಸರ್ಸ್ ಅದೆಲ್ಲ ಗೊತ್ತಿತ್ತು, ಬಟ್ ಇದು ಯಾಕೋ ಸ್ವಲ್ಪ ಸೈಕಾಲಜಿ ತುಂಬಾ ಈಸಿ ಹೇಳಿ. ಮುಟ್ಟಿದ್ರೆ ಹಾರಣ್ಣ, ಹಿಡಿದ್ರೆ ಮೀಸೆ ತಿರುವಣ್ಣ. ಆಪ್ಷನ್ಸ್ ಇಲ್ಲ. ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ, ಹೆಣ್ಮಕ್ಳಿಗೆ ಚೂರು ಇಷ್ಟ ಆಗಲ್ಲ. ಅಯ್ಯಯ್ಯೋ, ಗಂಡ್ಮಕ್ಳಿಗೆ ಕೇರೆ ಮಾಡಲ್ಲ. ಅಯ್ಯೋ, ಹಿಂಗೆಲ್ಲ ಹೇಳ್ಬಿಟ್ರೆ ಏನೇನೋ ತಲೆ ಓಡಾಡುತ್ತೆ. ಮಲ್ಟಿಪಲ್ ಚಾಯ್ಸ್ ಅಲ್ಲೆಲ್ಲ ಕೊಡ್ತಾರೆ ಗೊತ್ತಾ? ಆಪ್ಷನ್ಸ್ ಬಂದ್ಬಿಡಿ. ಅದೆಲ್ಲ ದಡ್ರಿಗೆ, ನಿಮ್ಗೆಲ್ಲ. ಇನ್ನೊಂದ್ಸಲ ಕ್ವಶನ್ ಕೇಳಿ. ಮುಟ್ಟಿದ್ರೆ ಹಾರಣ್ಣ, ಹಿಡಿದ್ರೆ ಮೀಸೆ ತಿರುವಣ್ಣ. ಅಂದ್ರೆ ಮುಟ್ಟಿದ್ರೆ ಹಾರ್ತಾನೆ, ಹಿಡ್ಕೊಂಡ್ರೆ ಮೀಸೆ ತಿರುಗ್ತಾನೆ. ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ. ಹೆಣ್ಮಕ್ಳಿಗೆ ಎಷ್ಟೊಂದು ವಿಷಯ ಇಷ್ಟ ಅಲ್ಲ, ಕ್ಲೂ ಅಲ್ಲಿ ಇದೊಂದಪ್ಪ. ನಿಜ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಿಲ್ಲ? ಜಿರಳೆ. ಓ, ಮುಟ್ಟಿದ ತಕ್ಷಣ ಹಾರುತ್ತಾ, ಹಿಡಿದ ತಕ್ಷಣ ಮೀಸೆ ಎಲ್ಲ ಹಿಂಗ್ ತಿರುಗ್ತಾ ಇರುತ್ತಾ? ಜಿಲ್ಲೆ ನಾನು ಪರ್ಕೆ ತಗೊಂಡು ನೋಡ್ಕೊಂಡು ಇಷ್ಟ ಆಗಲ್ಲ ತಾನೆ? ಅಷ್ಟೇ ಇಷ್ಟ ಆಗಲ್ಲ ತಾನೆ? ಹಾರ್ದಾಗ ಮಾತ್ರ ನಾನು ಹಾರಿ ಮೈಲಿ ದೂರ ಹೋಗ್ಬಿಡ್ತೀನಿ. ಆಯ್ತಪ್ಪ. ಈಗ ಕೇಳಿ ಪ್ಲೀಸ್. ಡೇ ಟೈಮಲ್ಲಿ ಫುಲ್ಲು ನಮ್ಮ ಜೊತೆಗೆ ಇರ್ತಾನೆ, ಸಂಜೆ ಆದ್ರೆ ಇರಲ್ಲ. ಸೂರ್ಯ. ಅವ್ನು ಡೇ ಟೈಮಲ್ಲೆಲ್ಲ ಇರ್ತಾನೆ, ಸಾಯಂಕಾಲ ಎಲ್ಲ ಇರ್ತಾನೆ, ಸಂಜೆ ಆದ್ರೆ ಇರಲ್ಲ. ರಾತ್ರಿ ಅದು ಇರಲ್ಲ. ಸಂಜೆ ಮೇಲೆ ಅದೇ ಯಾರು? ಓ, ನಾನು ಅಲ್ಲಿ ಆನ್ಸರೇ ಕೊಡ್ಬಾರ್ದು. ಪ್ಲೀಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಬನ್ನಿ ಬನ್ನಿ, ಸಿಕ್ಕಾಪಟ್ಟೆ ಶಾರ್ಪ್ ಇದ್ರಿ ನೀವು. ಹೇಳಿ, ಥಿಂಕ್ ಮಾಡಿ, ನೀವು ಸಿಕ್ಕಾಪಟ್ಟೆ ಶಾರ್ಪ್ ಇದ್ದೀರಾ. ತಗ್ಲಾಗ್ತೀರಾ ಅಂತ ಗೊತ್ತಿತ್ತು, ಇಷ್ಟೊಂದು ಗೊತ್ತಿರ್ಲಿಲ್ವಾ? ಗೊತ್ತಿರಲಿಲ್ಲ. ನಮ್ ಜೊತೆಗೇನೆ ಅದೂನು. ಸಾರಿ ಪ್ಲೀಸ್. ಸೂರ್ಯ ಅಲ್ಲಿರ್ತಾನೆ, ಆದ್ರೆ ಇವನ್ ಮಾತ್ರ ನಮ್ ಜೊತೆಗೆ ಇರ್ತಾನೆ ಗಡಿಯಾರ ಸಂಜೆ ತನಕ. ಇಲ್ಲ, ಅದು ಇರುತ್ತೆ. ನೀವು ವಾಚ್ ಕಟ್ಟದೇ ಇರೋ ದಿನಾನು ಇರುತ್ತಲ್ಲ. ಮೆರಳು ಸಂಜೆ. ಓ ಮೈ ಗುಡ್ನೆಸ್. ಸಂಜೆ ಆದ್ರೆ ಲೈಟ್ ಬಿಟ್ರೆ ಬರುತ್ತಲ್ವಾ? ಸ್ಟ್ರೀಟ್ ಲೈಟ್ ಅಲ್ಲೆಲ್ಲ ಓಡಾಡಿ ಹೆಂಗಿದ್ದೀರಾ? ನಂದು ಕೆಟ್ಟ ಅಭ್ಯಾಸ, ನೆರಳು ನೋಡ್ಕೊಂಡು ಹಿಂಗೆಲ್ಲ ಪೋಸ್ ಮಾಡಿ ಫೋಟೋ ಹಿಡ್ಕೊಳ್ಳೋದೆಲ್ಲ. ಓಕೆ. ತಿನ್ನಕ್ಕಂತಾನೆ ತಗೋತೀರಾ, ಆದ್ರೆ ತಿನ್ನಲ್ಲ. ಏನು? ತಿನ್ನಕ್ಕಂತಾನೆ ತಗೊಳ್ಳೋದು, ಆದ್ರೆ ತಿನ್ನಲ್ಲ. ಎಷ್ಟು ದಡ್ಡಿ ಅಂತ ಪ್ರೂವ್ ಮಾಡ್ತಿದೀರ ಅಂದ್ರೆ, ತಿನ್ನಕ್ಕಂತಾನೆ ತಗೊಂತೀನಿ ಆದ್ರೆ ತಿನ್ನಲ್ಲ. ಹಾಗಲ್ಕಾಯಿ ನಾನು ತಿನ್ನಕ್ಕಂತಾನೆ ತಗೊಂತೀನಿ ಅಂದ್ರೆ ತಿನ್ನಲ್ಲ ನಾನು. ಎಲ್ರು ಹಾಗಲ್ಕಾಯ ಇಲ್ಲ. ತಟ್ಟೆ ತಾನೇ ತಿನ್ನಕ್ ತಗೊಳ್ಳೋದು, ಆದ್ರೆ ತಟ್ಟೆ ತಿಂತೀರಾ? ಇದು ಅತಿ ಬುದ್ಧಿವಂತರಿಗೆ. ಆಯ್ತಪ್ಪ, ಹೆಚ್ಚಾಗ್ತಾನೆ ಹೋಗುತ್ತೋ ಹೊರತು ಕಡಿಮೆ ಆಗಲ್ಲ. ಹೆಚ್ಚಾಗ್ತಾನೆ ಇರುತ್ತೆ ವಿನಃ ಕಡಿಮೆ ಆಗಲ್ಲ. ಹಣ ಕಡಿಮೆ ಆಗಲ್ವಾ? ಜೇನ್ ಖಾಲಿಯಾಗಿ 8 ಜನ ಅಲ್ಲಿದ್ದಿದೆ, ನಿಮ್ಗೆ ಹೆಚ್ಚಾಗ್ತಾ ಇದೆಯಾ? ಹೆಚ್ಚಾಗ್ತಾನೆ ಇರ್ಲಿ, ಕಮ್ಮಿ ಆಗೋದ್ ಬೇಡ ಅಂತ ಹೇಳಿ. ಹೆಚ್ಚಾಗ್ತಾನೆ ಇರುತ್ತೆ, ಆದ್ರೆ ಕಡಿಮೆ ಆಗೋದೇ ಇಲ್ಲ. ಬೆಂಗಳೂರು ಟ್ರಾಫಿಕ್, ಮಳೆ ಬಂದ್ರೆ ಬೆಂಗಳೂರು ಟ್ರಾಫಿಕ್. ಇದು ಒಂಥರ ಗುಡ್ ಆನ್ಸರ್ ಆಕ್ಚುಲಿ ಬೆಂಗಳೂರಲ್ಲಿ ಇರೋರಿಗೆ, ಆದ್ರೆ ಅದಲ್ಲ. ರೈಟ್ ಆನ್ಸರ್ ಇಸ್ ವಯಸ್ಸು.
ಯಾಕಿಷ್ಟು ದಡ್ಡಿ ಅದೇ ಜೀವಿತ. ಆಯ್ತು, ನೀ ನನ್ನ ಅಕ್ಕ ಆದ್ರೆ ನಾನು ನಿಮ್ ತಂಗಿ ಅಲ್ಲ. ನೀವು ನನ್ನ ಅಕ್ಕ ಆದ್ರೆ ನಾನು ನಿಮ್ ತಂಗಿ ಅಲ್ಲ. ಕಸಿನ್ ಅಂದ್ರೆ ನಾನು ಯಾರು? ನೀವು ನನ್ನ ಅಕ್ಕ ಆದ್ರೆ ನಾನು ನಿಮ್ ತಂಗಿ ಅಲ್ಲ. ನಿಮ್ ತಂಗಿ ಅಲ್ಲ. ಥಿಂಕ್ ಥಿಂಕ್ ಥಿಂಕ್. ನಿಮ್ಮ ಹತ್ರನೇ ಇದೆ ಆನ್ಸರ್. ಇದು ಎಷ್ಟು ಈಸಿಯಾಗಿ ಹೇಳ್ಬೋದು. ನೀವು ನನ್ನ ಅಕ್ಕ ಆದ್ರೆ ನಾನ್ ನಿಮ್ ತಂಗಿ ಅಲ್ಲ. ಯಾರು? ನೀವು ನನ್ನ ಅಕ್ಕ ಆದ್ರೆ ನಾನ್ ನಿಮ್ ತಂಗಿ ಅಲ್ಲ. ಸ್ವಲ್ಪ ಕ್ಲೂ ಕೊಡ್ಲಾ? ಪ್ಲೀಸ್. ನೀವು ಇವ್ರ ಅಕ್ಕ ಆದ್ರೆ ಇವ್ರು ನಿಮ್ ತಂಗಿ ಅಲ್ಲ. ಇಟ್ ಈಸ್ ಅ ಬೆಸ್ಟ್ ಕ್ಲೂ ಐ ಹ್ಯಾವ್ ಗಿವನ್. ನೀವು ಇವ್ರ ಅಕ್ಕ ಆದ್ರೆ ಇವ್ರು ನಿಮ್ ತಂಗಿ ಅಲ್ಲ. ಇವ್ರು ನಿಮ್ ತಂಗಿ ಆಗಕ್ ಸಾಧ್ಯನಾ? ಇಲ್ಲ. ಏನಾಗ್ತಾರೆ ಆದ್ರೆ? ಅಣ್ಣ, ತಮ್ಮ. ತಮ್ಮ. ಆನ್ಸರ್ ಇಸ್ ತಮ್ಮ. ವಾವ್. ಓಕೆ ಓಕೆ. ದ ಲಾಸ್ಟ್. ಹಿಡಿದ್ರೆ ಹಿಡಿಯಷ್ಟು, ಬಿಟ್ರೆ ಮನೆ ತುಂಬಾ. ಏನದು? ಕೀ ಸೇರು. ಹಿಡಿದ್ರೆ ಹಿಡಿಯಷ್ಟು, ಬಿಟ್ರೆ ಮನೆ ತುಂಬಾ. ಹಿಡಿದ್ರೆ ಹಿಡಿಯಷ್ಟು, ಬಿಟ್ರೆ ಮನೆ ತುಂಬಾ. ಅಕ್ಕಿ. ದೀಪ. ದೀಪ. ಓಕೆ. ಫೈನಲ್ ಕ್ವಶನ್ ಕೇಳ್ಬಿಡ್ಲಾ? ತುಂಬಾ ಈಸಿ ಆಗಿರೋದು. Easy, easy. ಇಲ್ಲ, ನೀವು ಒಂದಾದ್ರೂ ಆನ್ಸರ್. ಆಯ್ತಪ್ಪ. ಒಂದೇ ವಸ್ತು ಆದ್ರೆ ಬದಲಾದಂತೆ ಅದಕ್ಕೆ ಹೆಸರು ಕೂಡ ಚೇಂಜ್ ಆಗುತ್ತೆ. ಒಂದೇ ವಸ್ತು ಅದು ಬದಲಾದಂತೆ ಹೆಸರು ಕೂಡ ಚೇಂಜ್ ಆಗುತ್ತೆ. ಒಂದೇ ವಸ್ತು ಆದ್ರೆ ಒಂದೇ. ಬದಲಾದಂತೆ ಹೆಸರು ಕೂಡ ಚೇಂಜ್ ಆಗುತ್ತೆ. ಕಮಾನ್ ಜೀವಿತ, ನೀವು ಸಿಕ್ಕಾಪಡೆ ಶಾರ್ಪ್ ಅನ್ಕೊಂಡಿದ್ದೀನಿ ನಾನು. ಯು ಮಸ್ಟ್ ಟ್ರೈ ದಿಸ್. ಅಂದ್ರೆ ನೀವು ಶಾರ್ಪ್ ಇಲ್ಲ ಅಂತ ನಾನು ಹೇಳ್ತಿಲ್ಲ, ನೀವು ತುಂಬಾ ಇದ್ದೀರಾ. ಹೇಳಿ. ಪ್ಲೀಸ್ ಅವ್ರಿಗೆ ಕೇಳಿರೋ ಕ್ವಶನ್ ನನಗೆ ಕೇಳಿ. ಇದನ್ನೇ ಈಸಿಯಾಗಿ ಹೇಳ್ತೀನಿ. ಸಿಪ್ಪೆ ತೆಗೆದ್ರೆ ಹೆಸರು ಬದಲಾಗುತ್ತೆ. ಇದನ್ನೇ ನಿಮ್ಗೆ ಈಸಿ ಆಗೋ ಥರ ಹೇಳ್ತಾ ಇದೀನಿ. ಒಂದೇ ವಸ್ತು ಬದಲಾದ್ರೆ ಸಿಪ್ಪೆ ತೆಗೆದ್ರೆ ಹೆಸರು ಬದಲಾಗುತ್ತೆ. ನೋಡಿ, ನೀವು ಹತ್ರನೇ ಇದ್ದೀರಾ. ತೆಂಗಿನಕಾಯಿ ಹೇಳಿದ್ರಿ, ಬಾಳೆಹಣ್ಣು. ಸಿಪ್ಪೆ ತೆಗೆದ್ರು ಬಾಳೆಹಣ್ಣೆ. ತೆಂಗಿನಕಾಯಿ, ಕೊಬ್ಬರಿ. ಸಿಪ್ಪೆ ತೆಗೆದ್ರೆ ಒಳಗೆ ಆಮೇಲೆ ಅದನ್ನೇನಂತಾರೆ? ತೆಂಗಿನಕಾಯಿ ಹೇಳಲ್ವಾ? ಒಳಗಡೆ ಸಿಪ್ಪೆ ಇದ್ರೆ ಆಯ್ತು. ಸಿಪ್ಪೆ ಇದ್ರೆ ನೀವು ತೆಂಗಿನಕಾಯಿ ಅಂತ ಹೇಳೋದೇ ಇಲ್ವಾ ಅದನ್ನ? ಒಳಗಡೆ ಕೊಬ್ಬರಿ ಇದ್ರೆ ಹೇಳಿ. ಹೇಳ್ಬಿಡ್ಲಾ? ದಿನ ತಿಂತೀರಲ್ಲ, ಆಮೇಲೆ ನಾನು ತಿನ್ನಲ್ಲ ದಿನ ಅಂದ್ಬಿಡಿ. ಡಯಟ್ ಮಾಡ್ತಾ ಇದ್ದೀನಿ, ದಿನ ತಿನ್ನಲ್ಲ ನಾನು. ಮತ್ತೆ ನನ್ಗೆ ಹೆಂಗೆ ಹೇಳಿದ್ರಿ ಅಂತ ಹೇಳ್ಬಿಡಿ. ದಿನ ತಿಂತೀರಾ? ದಿನ ನಾನು ರಾಗಿ ಸರಿ ಕುಡಿತೀನಿ. ಹಿಂಗೆ ಹೇಳಿದ್ರೆ ಏನ್ ಹೇಳೋದು? ಆಯ್ತು, ಬನ್ನಿ ಈಸಿಯಾಗಿ ಬಿಟ್ಬಿಡ್ತೀನಿ. ಭತ್ತ. ಸಿಪ್ಪೆ ತೆಗೆದ್ರೆ ಏನಾಗುತ್ತೆ? ಅಕ್ಕಿ ಆಗುತ್ತೆ. ಸೊ ಸಿಪ್ಪೆ ಇದ್ದಾಗ ಅದು ಭತ್ತಾನೆ. ಅದನ್ನ ಯಾರು ಅಕ್ಕಿ ಅಂತ ಹೇಳಲ್ಲ. ಇಲ್ಲಿ ನಾನು ಸುಮ್ಮನೆ ಫಸ್ಟ್ ಬಿಲ್ಡಪ್ ಕೊಟ್ಬಿಟ್ರೆ ಶಾಕ್ ಅಂತಲ್ಲ. ನಿಜ ನಾನು ದಡ್ಡಿ ಅಂತ ಗೊತ್ತಾಯ್ತು ಇವಾಗ. ಇಲ್ಲ ಇಲ್ಲ, ಆಮೇಲೆ ನೀವು ತುಂಬಾ ಫಿಟ್ಟು, ತುಂಬಾ ಆಕ್ಟಿವ್. ಅದೊಂಚೂರು ಟೆಸ್ಟ್ ಮಾಡ್ಬಿಡೋಣ. ಬನ್ನಿ. ಸೊ ಈಗ ನೀವು ಸಿನಿಮಾದಲ್ಲಿದ್ದೀರಿ, ನಟಿ. ಈಗ ನಿಮ್ಮನ್ನೇ ನಾನು ಕೇಳೋದಾದ್ರೆ, ಕಲಾವಿದ್ರು ಅಂತ ಯಾರನ್ನ ಅಂತಾರೆ? ಒಳ್ಳೆ ನಟಿ ಅಂತ ಯಾರನ್ನ ಅಂತಾರೆ? ಒಳ್ಳೆ ನಟಿ, ಒಳ್ಳೆ ನಟ, ಒಂದು ಆಕ್ಟರ್ ಆಗ್ಬೇಕಂದ್ರೆ ಮೇನ್ ಥಿಂಗ್ ಎಲ್ಲಿದೀವಿ ಅಂತ ನೋಡ್ಬಾರ್ದು, ಯಾರು ನೋಡ್ತಾ ಇದಾರೆ ಅಂತ ಮುಜುಗರ ಪಟ್ಕೊಳ್ದೆ ನಾವೇನ್ ನಟನೆ ಮಾಡ್ತೀವಿ. ಮೇ ಬಿ ಯಾವುದೇ ಪ್ಲೇಸ್ ಆಗಿರಬಹುದು. ಸೊ ಬೇರೆಯವ್ರು ನೋಡ್ತಾ ಇದಾರೆ ಅಂತ ಮುಜುಗರ ಪಟ್ಕೊಳ್ಳೋದಾಗ್ಲಿ, ಕಾನ್ಫಿಡೆನ್ಸ್ ನ ಲೋ ಮಾಡ್ಕೊಳ್ಳೋದಾಗ್ಲಿ, ಸೊ ಆ ತರ ಮಾಡದೆ ಟಕ್ಕಂತ ಮಾಡೋದು ಮೇ ಬಿ ಒಳ್ಳೆ ನಟರು ಅಂತ ಅನ್ಕೊಂಡಿದೀವಿ. ಓಕೆ. ಸೊ ನಿಜವಾಗ್ಲೂ ಅದು ನಡೀತಾ ಇದೆ ಅನ್ನೋ ರೀತಿಲಿ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತಾರೆ. ಸೊ ಅವ್ರ ನಟನೆ ಮೂಲಕ ದಟ್ ಕ್ಯಾನ್ ಬಿ ಎನಿ ಸಿಚುವೇಶನ್ ಅಲ್ವಾ? ಈಗ ನೀವು ಒಳ್ಳೆ ಆಕ್ಟ್ರೆಸ್ ಅಂತ ತುಂಬಾ ಜನ ಹೇಳ್ತಾ ಇದಾರಪ್ಪ ನಿಮ್ಮ ಜೊತೆ ಆಕ್ಟ್ ಮಾಡಿದವರೆಲ್ಲ. ನೀವು ಕೂಡ ಹೇಳಿದ್ರಿ, ತಬ್ಲಾ ನಾಣಿ ಸರ್ ಹೇಳಿದ್ರು, ನಿಮ್ಮ ಡೈರೆಕ್ಟರ್ ಹೇಳಿದ್ರು ಅಥರ್ವ ಸರ್ ಅಂತ. ನೀವೇ ಹೇಳಿದ್ರಿ ಅಲ್ಲ, ಏನ್ ತಿನ್ಕೊಂಬಂದೆ ಅಂತ. ಸೊ ಈಗ ನಾನು ನಿಮಗೆ ಟಾಸ್ಕ್ ಕೊಡೋದಾದ್ರೆ, ತುಂಬಾ ದುಃಖ ಆಗಿದೆ, ಸಿಕ್ಕಾಪಟ್ಟೆ ಬೇಜಾರಾಗಿದೆ,
ನೀವು ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀರಿ? ನೀವು ತಗೊಳ್ಳಿ, ನಿಮ್ಮ ಫ್ರೆಂಡು ದಿನ ನಿಮ್ಮ ಜೊತೆಗಿದ್ದಂಥ ಫ್ರೆಂಡಿಂದನೇ ತುಂಬ ಬೇಜಾರಾಗಿದೆ, ಹರ್ಟ್ ಆಗಿದ್ದೀರಾ, ತುಂಬ ಬೇಸರ ಆಗಿದ್ದೀರಾ, ನೀನು ಹಿಂಗೆ ಮಾಡ್ಬೋದ ನನಗೆ ನಿಜವಾಗ್ಲೂ? ನೀನು ಯಾಕೆ ಹಿಂಗೆ ಮಾಡಿದೆ ನನಗೆ? ನೀನು ನನಗೆ ಅಷ್ಟು ಒಳ್ಳೆ ಫ್ರೆಂಡ್ ಅಂತ ನನಗೆ ಗೊತ್ತಿತ್ತು, ಅದು ನೀನು ಈ ಥರ ನನಗೆ ಮೋಸ ಮಾಡಬಹುದಾ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀನು ಈ ಥರ ಮಾಡ್ತೀಯ ಅಂತ. ಹೌ ಕ್ಯಾನ್ ಯು ಡೂ ದಿಸ್? ಅದು ನಿಮ್ಮ ಬೆಸ್ಟ್ ಫ್ರೆಂಡ್ಗೆ. ಹೋಗೆ ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಕಡೆ ನಿಮ್ಮ ಮಾತಿನಿಂದ. ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನ ಎಷ್ಟು ನಂಬಿದ್ದೆ, ನಿನ್ನ. ನಾನು ನಿನ್ನ ಹತ್ರ ಹೆಂಗೆ ಮಾತಾಡ್ಬೇಕಂತಲೂ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಬೇಜಾರು ಮಾಡಿದ್ದೆ. ವೆರಿ ನೈಸ್. ಈಗ ಅದೇ ಫ್ರೆಂಡಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿರೋ, ಫುಲ್ ಎಕ್ಸೈಟ್ಮೆಂಟ್ ಇಲ್ಲಿರೋ, ಫುಲ್ ಹ್ಯಾಪಿ, ನೀವು ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಿ? ಏನೇ ನೀನು ಮಚ್ಚಾಲೆ ಸಖತ್ ನೀನು. ಏನು ಗೊತ್ತಾಯ್ತು ಅವತ್ತು? ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ಕ್ರಶ್ ನನ್ನ ಕಣ್ಣು ಮುಂದೆ. ನನ್ಗೆ ಎಷ್ಟು ಖುಷಿ ಆಯ್ತು ಅಂದರೆ ಕಾಲೇ ನಿಲ್ತಲ್ಲ, ನೆಲದ ಮೇಲೆ ನಂಗೆ ಫುಲ್ ಕುಡಿಬೇಕು ಅನಿಸ್ತಾ ಇದೆ. ಬಟ್ ಎಲ್ಲ ಪಬ್ಲಿಕ್ ನನ್ನನ್ನೇ ನೋಡ್ತಾ ಇದ್ರು ಅಂದ್ಬಿಟ್ಟು ನಂಗೆ ಸುಮ್ಮನೆ ಆಗೋದೆ ಗೊತ್ತಾ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೀನು ಇದ್ದಿದ್ರೆ ನನ್ನ ಬಿಡ್ತಾನೆ ಇರಲಿಲ್ಲ ಅನ್ಕೋ, ಕೈಯೆಲ್ಲ ಹಿಡ್ಕೊಂಡು ಸುಟ್ಟೆಲ್ಲ ಮಾಡಿಸ್ಬಿಡ್ತಾ ಇದ್ದೆ, ಅಷ್ಟು ಸಖತ್ ಖುಷಿ ಆಯ್ತು. ದೊಡ್ಡ ಪಾರ್ಟಿ ಸಿಗ್ತಾಯ್ತು, ಮಿಸ್ ಆಗೋಯ್ತು ನನಗೆ. ಸಿಗ್ಬೇಕಿತ್ತು ತಾನೇ ಮತ್ತೆ. ಓಕೆ, ನಿಮ್ಮ ಬಾಯ್ ಫ್ರೆಂಡ್, ಯು ಆರ್ ಮಿಸ್ಸಿಂಗ್ ಹಿಮ್, ವಿರಹ ವೇದನೆ ಹೆಂಗೆ? ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದ್ದೀರಾ? ಯಾವಾಗ ಸಿಗ್ತೀಯ ಕಂದ? ನನಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಕೆಲಸ 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 ಅಂತ ಆಚೆ ಕಡೆನೇ ಇರ್ತೀಯ. ಯಾವುದಾದ್ರೂ ಒಂದು ದಿನ ನನಗೋಸ್ಕರ ಟೈಮ್ ಕೊಟ್ಟಿದ್ಯಾ? ನನಗೋಸ್ಕರ ಪ್ರೀತಿಯಿಂದ ಒಂದು ಲವ್ ಲೆಟ್ರ್ ಆದರೂ ಬರ್ಕೊಟ್ಟಿದ್ಯಾ? ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ? ಏನು ಹಬ್ಬ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ? ನೀನು ಬರ್ಕೊಡು ಲವ್ ಲೆಟರು. ಇಲ್ಲ ಅಂತಂದರೆ ಯಾವುದೋ ರೋಡ್ ಸೈಡಲ್ಲಿರೋ ಪಾನಿಪುರಿ ಅಷ್ಟೇ ತಾನೇ. ನೀನು ಅದನ್ನೂ ಮಾಡಿಕೊಟ್ಟಿಲ್ಲ ಅಂತಂದರೆ ಹೇಗೆ? ಅಟ್ಲೀಸ್ಟ್ ಟೈಮ್ ಆದರೂ ಕೊಡ್ತೀಯಾ? ನೀನು ಎಷ್ಟು ಮಿಸ್ ಮಾಡ್ಕೊತೀನಿ ಗೊತ್ತಾ ಬಂಗಾರಿ? ಹೋಗೋ, ನೀನು ಟೈಮು ಕೊಡ್ತಾರ, ಏನೂ ಇಲ್ಲ, ಎಷ್ಟು ಮಿಸ್ ಮಾಡ್ಕೊತೀನಿ. ಸಾಕು ಬಿಡಿ, ಮಿಸ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೆ ನಿಮ್ಮ ಕಂದನ್ನ. ಹೇಳಿ ಹೇಳಿ ಆಮೇಲೆ ಎಲ್ಲ ಅವ್ರವ್ರ ಕಂದನ್ನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಇಲ್ಲ ನಾನು ಅಲ್ಲ ಅವರು, ಅಲ್ಲ ಅವರು ಮಿಸ್ ಮಾಡ್ಕೊತೀರಾ? ಗುಡ್. ಸಿಕ್ಕಾಪಟ್ಟೆ ಕೋಪ ಬಂತು ಇವಾಗ ಆ ಕಂದನಿಂದ, ಹೆಂಗ್ ರಿಯಾಕ್ಟ್ ಮಾಡ್ತೀರಾ? ಏಯ್, ನಿಮ್ ನಾಚಿಕೆ ಮಾನ ಮರೀದಿ. ಪಾಪ ನನ್ನೇ ನೋಡ್ತಾವೆ. ಏನಾಯ್ತು ಹುಡುಗಿಗೆ? ಹಿಂಗೆಲ್ಲ ಬೈತೀರ ಅವನಿಗೆ? ಏಯ್, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ಯಾ? ನಿನ್ ಕಾಮನ್ ಸೆನ್ಸ್ ಇಲ್ವಾ ಹೆಂಗ್ ಬಿಹೇವ್ ಮಾಡ್ಬೇಕು ರೋಡಲ್ಲಿ ಅಂತ? ಏನ್ ನೀನ್ ಹಂಗೆಲ್ಲ ಕರೆಯೋದು? ಏನ್ ಮಾಡಿದೆ? ನಾನೇನ್ ಮಾಡಿದೆ ರೋಡಲ್ಲಿ? ಏನ್ ಬೇರೆಯವ್ರ ಮುಂದೆ ಹಂಗೆಲ್ಲ ಕರೆಯೋದು? ಮರ್ಯಾದೆ ಕೊಟ್ಟು ಮಾತಾಡ್ಸ್ಬೇಕಂತ ನಿನಗೆ ಸೆನ್ಸ್ ಇಲ್ಲ? ಎಲ್ಲಿಂದ ಊಟ ಬಂದ್ಬಿಡ್ತಿರೋ? ಕೈ ಹಿಡ್ದು ಹೇಳಕ್ಕೆ ಯಾವ್ದಾವ್ದೋ ಹುಡುಗಿ ಕೈ ಹಿಡ್ದು ಹೇಳಿದ್ ನಾನೇನ್ ಕೈ ತಾನೆ? ನಿನ್ ಬಾಯಿ ಮುಚ್ಕೊಂಡಿರೋ ಸಾಕು, ಜಾಸ್ತಿ ಮಾತಾಡ್ಬೇಡ ನನ್ನ ಹತ್ರ. ಏನೋ ಇವನೊಬ್ಬನಿಗೆ ಬಂದು ಮಾತಾಡಕ್ಕೆ ಶಕ್ತಿ ಇರೋದನ್ನೋ ತರ ಮಾತಾಡ್ತಾನೆ. ಇನ್ ನನಗ್ ಮಾತಾಡಕ್ಕೆ ಏನ್ ಶಕ್ತಿ ಬೇಕು? ಬರೋಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಾನ್ ಮಾತಾಡಕ್ ನಿಂತ್ರೆ ಅಷ್ಟೇ ನಿನ್ ಮಾನ ಮರ್ಯಾದೆ ಎಲ್ಲ ರೋಡ್ ತಗೊಂಡ್ ನಿಲ್ಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ ನೀನು? ಏನ್ ಗೊತ್ತು ಮಾನ ಮರ್ಯಾದೆ ರೋಡಿಗೆ ತರಕ್ಕೆ? ವೆರಿ ನೈಸ್, ಗುಡ್. ವಿರಹ ಅಂದ ತಕ್ಷಣ ಎಲ್ಲೋ ಈ ಟೈಟಲ್ ಸಾಂಗ್ ಬರುತ್ತಲ್ಲ, ವಿರಹ, ಯಾವುದು ಟೈಟಲ್ ಸಾಂಗ್ ಅಲ್ಲ, ಹಳೆ ಸಾಂಗ್ ಇದೆಲ್ಲ, ವಿರಹ ನೂರು ನೂರು ತರ ಹಾಡ್ಬಿಡ್ತೀರ. ಕರೆಕ್ಟ್ ಅಲ್ಲ? ಹಾ, ಎಡಕಲ್ಲು ಗುಡ್ಡದ ಮೇಲೆ, ಜಯಂತಿ ಅವ್ರ ಹಾಡು ನೋಡಿ ಎಷ್ಟು ಚೆನ್ನಾಗಿ ನೆನ್ಪು ಮಾಡ್ತಿದ್ದಾರೆ. ಈ ಸಿಂಗ್ಸ್ ಗೊತ್ತಾ? ತುಂಬಾ ಚೆನ್ನಾಗಿ ಹಾಡ್ತಾರೆ. ಹಾಡಿ ಸರ್ ನೋಡೋಣ ಒಂದು. ಕ್ಯಾಮ್ರಾ ಹಿಂದೆನ ಪ್ರತಿಭೆ. ಇಲ್ಲ, ಕ್ಯಾಮ್ರಾ ಮುಂದೆನೆ ಪರ್ಫಾರ್ಮ್ ಮಾಡ್ತಾರೆ. ಇವತ್ತು ಶೂಟ್ ಮಾಡ್ತಿರೋದು ಅವರಲ್ವಾ? ಸರ್ ಬಂದ್ಬಿಡಿ ಇಲ್ಲಿ. ಶಂಕರ್ ಸರ್ ಚೆನ್ನಾಗಿ ಹಾಡ್ತಾರೆ ಆ್ಯಕ್ಚುಲಿ. ನಮ್ಮಲ್ಲೆಲ್ಲ ಟ್ಯಾಲೆಂಟೆಡ್ಸ್. ಒನ್ ಆಫ್ ಮೈ ಫೇವ್ರೆಟ್ ಶಂಕರ್ ನಾಗ್ ಸರ್. ಹಂಗಂದ್ರೆ ಶಂಕರ್ ಸರ್ ನಮಸ್ಕಾರ. ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಟ್ಯಾಲೆಂಟೆಡ್ಸ್. ಈಗ ನೋಡಿ ಇವರೆಲ್ಲ ನಾವು ಹೆಂಗೆ ಪರ್ಫಾರ್ಮ್ ಮಾಡಬೇಕು ಅಂತ ಇವ್ರು ಹೇಳ್ತಾರೆ. ನೋಡ್ತಾ ಇದ್ರಲ್ಲ ಅವ್ರಿಗೆ ಗೈಡ್ಸ್ ಅಂತ. ಎಕ್ಸ್ಪೀರಿಯನ್ಸ್.
ಏನು ಕೇಳಬೇಕಿತ್ತು ಗೊತ್ತಾ ಇನ್ನೊಂದು, ನೀವು ಯಾವತ್ತಾದರೂ ಪ್ರ್ಯಾಂಕ್ ಕಾಲ್ ರಿಸೀವ್ ಮಾಡಿದ್ದೀರಾ? ಹ್ಯಾವ್ ಯು ರಿಸೀವ್ಡ್ ಎನಿ ಟೈಮ್ ಪ್ರ್ಯಾಂಕ್ ಕಾಲ್? ಯಾರಾದರೂ ಪ್ರ್ಯಾಂಕ್ ಮಾಡಿದಾರಾ ನಿಮ್ಮನ್ನು? ಪ್ರ್ಯಾಂಕ್ ಕಾಲ್ ರಿಸೀವ್ ಮಾಡಿಲ್ಲ, ಬಟ್ ಪ್ರ್ಯಾಂಕ್ ಮಾಡಿದ್ದಾರೆ. ಪ್ರ್ಯಾಂಕ್ ಮಾಡಿದಾರಾ? ನನ್ನ ಫಸ್ಟ್ ಮೂವಿ ಟೈಮಲ್ಲಿ ಒಂದು ಸಾಂಗ್ ಶೂಟ್ ನಡೀತಿತ್ತು. ಅವಾಗಷ್ಟೇ ಒಂದು ಸೀನ್ ಆಗಿತ್ತು, ನನಗೆ ಹಿಕಪ್ಸ್ ಬಂದಿರುತ್ತೆ. ಸೊ ಅದು ಪರ್ಫಾರ್ಮ್ ಮಾಡಿಬಿಟ್ಟು ಬಂದು ಕೂತಿರ್ಬೇಕಾಗಿತ್ತು. ಅದನ್ನ ಪರ್ಫಾರ್ಮ್ ಮಾಡ್ಬಿಟ್ಟು ಬಂದು ಕೂತ್ಕೊಂಡು ಫೋನ್ ಯೂಸ್ ಮಾಡ್ತಾ ಇದ್ದೆ. ಯೂಶಲಿ ನಾನು ಸೆಟಲ್ ಫೋನೇ ಯೂಸ್ ಮಾಡಲ್ಲ. ಲೈಕ್ ಬೆಳಗ್ಗೆ ನನ್ನ ಅಮ್ಮ ಹತ್ರ ಕೊಟ್ಟರೆ ಫೋನು, ಇನ್ನು ವಾಪಸ್ ಪ್ಯಾಕಪ್ ಅಂತ ಹೇಳಿದ್ಮೇಲೆ ನಾನು ಫೋನ್ ಕಲೆಕ್ಟ್ ಮಾಡೋದು. ಯೂಶಲಿ ಫೋನ್ ಮುಟ್ಟೋದೇ ಇಲ್ಲ ಸೆಟ್ಟಲ್ಲಿ. ಬಟ್ ಅವತ್ತೇನೋ ನಾನು ಇನ್ನೂ ಅವಾಗ ವರ್ಕ್ ಮಾಡ್ತಾ ಇದ್ದೆ. ಸೊ ಟೀಚರ್ ಅಂತ ಹೇಳಿದ್ನಲ್ವ, ಸೊ ಆನ್ಲೈನ್ ಕ್ಲಾಸು ಜೊತೆಗೆ ತಗೊಂಡು ನಾನಲ್ಲಿ ಮಕ್ಳಿಗೆ ಇಲ್ಲಿ ಹೇಳ್ಕೊಟ್ಟು ನಾನಲ್ಲಿ ಹೋಗಿ ಆ್ಯಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ, ಮಲ್ಟಿ ಟಾಸ್ಕ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಫೋನ್ ಇಟ್ಕೊಂಡಿದ್ದೆ. ಈಗ ಡೈರೆಕ್ಟರು ಮತ್ತೆ ಅಸೋಸಿಯೇಟ್ ಡೈರೆಕ್ಟರು, ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಓಕೆ ಫೋನ್ ಇಟ್ಕೊಂಡಿದ್ದಾಳೆ, ಯೂಶಲಿ ಫೋನ್ ಮುಟ್ಟಲ್ಲ, ಪ್ರ್ಯಾಂಕ್ ಮಾಡೋಣ ಹೆಂಗೆ ನೋಡೋಣ ಅಂದ್ಬಿಟ್ಟು ಬಂದು, ಏನಮ್ಮ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ, ಅಲ್ಲಿ ಶೂಟಿಂಗ್ ನಡೀತಾ ಇದೆ, ನೀನು ಫೋನ್ ಯೂಸ್ ಮಾಡ್ಕೊಂಡು ನಿಂತಿದ್ಯಾ, ಅವಾಗಿಂದ ಎಷ್ಟೆಲ್ಲ ಕರೆದಿದ್ದೀನಿ ಹಂಗೆ ಹಿಂಗೆ ಅಂತೆಲ್ಲ ಇದು ಮಾಡಿದ್ರು. ನನಗೆ ಫುಲ್ಲು ಬೇಜಾರು. ಲೈಕ್ ಲಿಟ್ರಲಿ ನಾನು ಯಾವತ್ತೂ ಫೋನ್ ಇಟ್ಕೊಂಡಿಲ್ಲ, ಇವತ್ತೇ ಫೋನ್ ಇಟ್ಕೊಂಡಿರೋದು, ಅದನ್ನ ಅಬ್ಸರ್ವ್ ಮಾಡಿಲ್ಲ. ಇವಾಗ ಫೋನ್ ಇಟ್ಕೊಂಡಿರೋದೇ ಬಂದ್ಬಿಟ್ಟು ಬೈತಾ ಇದಾರಲ್ವಾ ಅಂತ ನಾನು ಫುಲ್ಲು ಕಣ್ಣಲ್ಲೆಲ್ಲ ಜನ ಹಿಂಗೆ 99 ಒಳ್ಳೇದು ಮಾಡಿದ್ರು ಒಂದು ತಪ್ಪು ಹಿಡಿದ್ಬಿಡ್ತಾರಲ್ವಾ ಅಂತ ನಮ್ಮ ಕಣ್ಣ ಲಿಟ್ರಲಿ ಹೇಳ್ತಾ ಇದ್ದೀನಿ. ಸೊ ಸಾರಿ ಸರ್ ಅಂದ್ಬಿಟ್ಟು ಕಣ್ಣಲ್ಲೆಲ್ಲ ನೀರು ಬರ್ತಿದೆ, ಮೇಕಪ್ ಎಲ್ಲ ಹೋಗ್ಬಿಟ್ಟಿದೆ. ಆಮೇಲೆ ಬಂದು ಇಲ್ಲ ಸೊ ಸಾರಿ, ತಮಾಷೆ ಮಾಡಿದ್ದು, ಅಯ್ಯೋ ಪ್ರ್ಯಾಂಕ್ ಮಾಡಿದ್ದು, ವಿಡಿಯೋ ಮಾಡ್ತಾ ಇಲ್ಲ ಯಾರು ನಿನಗೆ ತೋರ್ಸಕ್ಕೆ, ಬಟ್ ನಾವು ಮುಂಚೆನೆ ಮಾತಾಡ್ಕೊಂಡಿದ್ವಿ ಈ ಥರ ಪ್ರ್ಯಾಂಕ್ ಎಲ್ಲ ಮಾಡ್ಬೇಕು ಅಂದ್ಬಿಟ್ಟು. ಅದೊಂದು ಕ್ರೇಜಿ ಎಕ್ಸ್ಪೀರಿಯನ್ಸ್, ಅದು ಮರೆಯೋಕೆ ಆಗಲ್ಲ. ಬಿಕಾಸ್ ಯೂಶಲಿ ಪ್ರ್ಯಾಂಕ್ ಆಗಲ್ಲ. ಕರೆಕ್ಟ್. ಈ ಥರ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಾಗ ನನಗೆ ನಿಜವಾಗ್ಲೂ ಕೈ ಕಾಲೆಲ್ಲ ನಡ್ಗೋಯ್ತು, ಕಣ್ಣಲ್ಲಿ ಎಲ್ಲೋ ಮಿಸ್ಟೇಕ್ ಮಾಡ್ಬಿಟ್ಟೆ, ಏನೋ ಮಿಸ್ಟೇಕ್ ಮಾಡಿ ಏನೋ ಮಾಡ್ಬಿಟ್ಟಿದ್ದೀನಿ ನಾನು, ನನ್ನಿಂದ ಏನೋ ಆಗೋಗಿದೆ ಅಂದ್ಬಿಟ್ಟು ಸ್ವಲ್ಪ ಓವರ್ ಥಿಂಕಿಂಗು. ಸ್ವಲ್ಪ ಅಲ್ಲಿ ನಡೆದಿರೋದು ಅಷ್ಟೇ, ಏನಮ್ಮ ಹಂಗೆ ಹಿಂಗೆ ಅಂದಿರೋದು ಅಷ್ಟೇ. ನಾನು ಇಷ್ಟೆಲ್ಲ ಥಿಂಕ್ ಮಾಡ್ಬಿಟ್ಟಿದ್ದೀನಿ. ಓ ಬಿಡು, ಇವಾಗ ಮುಗ್ದೋಯ್ತು ನನ್ನ ತೆಗ್ದ, ಬೇಕಂದ್ರೆ ನೀ ಶೂಟ್ ಮಾಡ್ಕೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ಓವರ್ ಥಿಂಕಿಂಗ್ ಎಲ್ಲ. ಇಲ್ಲ ಸರ್ ನಂಗೆ ಬೇಕು ಅಂತ ಮುಟ್ಟಿಲ್ಲ ಸರ್, ಏನೋ ಟೀಚ್ ಮಾಡಬೇಕಿತ್ತು, ಕಾಲ್ ಬಂದಿತ್ತು ಅದಕ್ಕೆ ಮುಟ್ಬಿಟ್ಟೆ ಸರ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಆಮೇಲೆ ಅವರು ಇಲ್ಲ ಪ್ಲೀಸ್ ಅಳ್ಬೇಡ, ಸಾರಿ ಪ್ರ್ಯಾಂಕ್ ಮಾಡಿದ್ದು ಅಂತ ಹೇಳಿ ಆಮೇಲೆ ಸಮಾಧಾನ ಮಾಡಿಕೊಂಡು ಮೇಕಪ್ಪು ಟಚಪ್ಪು ಮಾಡಿಸ್ಕೊಂಡಿಲ್ಲ, ಹಂಗೆ ಹೋದೆ ಶಾರ್ಟ್ಗೆ. ನೀವು ಮಾಡಿದ್ದೀರಾ ಎಲ್ಲಿಗಾದ್ರು? ಮಾಡಿದ್ದೀರಾ? ಫೋನು ಮಾಡಿದ್ದೀನಿ, ಹಂಗೆ ನಾರ್ಮಲ್ ಆಗು ಪ್ರ್ಯಾಂಕ್ ಮಾಡಿದ್ದೀನಿ. ಹೆಂಗ್ ಮಾಡ್ತೀರಾ ಯೂಶಲಿ ಇವಾಗ ಬರಲ್ಲ ಅಂತ ಹೇಳಿರ್ತೀನಿ, ಸರ್ಪ್ರೈಸ್ ಪ್ರ್ಯಾಂಕ್ ತರ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಶೂಟಿಂಗ್ ಹೋಗಿರ್ತೀನಿ, ನಾನು ಇವಾಗ ಬರಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಇನ್ನೊಂದು 4-5 ದಿನ ಆಗುತ್ತೆ ಬರೋದು ಶೂಟಿಂಗ್ ಇಂದ ಅಂತೆಲ್ಲ ಹೇಳಿರ್ತೀನಿ ಫ್ರೆಂಡ್ಸ್ಗಳಿಗೆ. ಆಮೇಲೆ ಅದು ನೆಕ್ಸ್ಟ್ ಡೇನೆ ಪ್ಯಾಕಪ್, ಅಂದ್ರೆ ಮುಗ್ದಿರುತ್ತೆ, ಶೆಡ್ಯೂಲ್ ಬ್ರೇಕ್ ಆಗಿರುತ್ತೆ, ಮತ್ತೆ ಅವ್ರ ಮನೆಗೆ ಸೀದಾ ಹೋಗ್ಬಿಡ್ತೀನಿ. ಏನಾದ್ರು ಚಾಕ್ಲೇಟ್ಸ್ ಏನಾದ್ರು ತಗೊಂಡು ಸೀದಾ ಹೋಗ್ಬಿಟ್ಟು ಸರ್ಪ್ರೈಸ್ ಅನ್ನೋದಷ್ಟೇ. ಪ್ರ್ಯಾಂಕ್ ಮಾಡಿದಕ್ಕಿಂತ ಸರ್ಪ್ರೈಸ್ ಮಾಡ್ತಾರೆ. ಒಂದು ಕಾಲ್ ಟೆಸ್ಟ್ ಮಾಡ್ಬಿಡೋಣ ನಿಮ್ಗೆ, ಒಂದು ಸಣ್ಣ ಗೇಮ್ ಥರ ಗೇಮ್ ಅಂತ ಹೇಳಿದೆ. ಸೊ ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ನಾನು ಹೇಳ, ಬಲೂನ್ ಫಿಲ್ ಮಾಡಿಲ್ಲ ಅಂದಿದ್ರೆ ಫಿಲ್ ಮಾಡೋ ಟಾಸ್ಕ್ ಕೊಡ್ಬೋದೇನೋ ಅಂದ್ಕೊಂಡ್ರಿ, ಈಗ ಫಿಲ್ ಮಾಡೋದ್ರಿಂದ ಹೊಡಿಬೇಕೇನೋ ಅನ್ಕೋತಾ ಇದ್ದೀರಲ್ಲ. ಅದೇ ಬಲೂನು ಮಾಡ್ಬಿಟ್ಟು ವಾಯ್ಸ್ ಚೇಂಜ್ ಆಗುತ್ತಲ್ಲ ಅದನ್ಕೊಂಡೆ, ಬಟ್ ಏನೋ ಮೇ ಬಿ ಕಟ್ಟಿದ್ದೀರಾ, ಸೊ ಏನೋ ಗೊತ್ತಾಗ್ತಿಲ್ಲ ಅಲ್ಲ. ಈಸಿ ಟಾಸ್ಕ್ ಕೊಡಿ. ಶೋರ್. ದಿನ ಜಿಮ್ಮಿಗೆ ಬರ್ತೀರಾ, ವರ್ಕೌಟ್ ಮಾಡ್ತೀರಾ, ಶೂಸ್ ಹಾಕ್ತೀರಾ ತೆಗಿತೀರಾ ಅಲ್ವಾ? ಬೆಳಗ್ಗೆನ ಸಂಜೆ ತನಕ ಹೊರಗಡೆ ಹೋದಾಗೆಲ್ಲ ಮನೆಗೆ ಬಂದಾಗೆಲ್ಲ ಆಗುತ್ತೆ. ಸೊ ಈಗ ಲೇಸ್ ರಿಮೂವ್ ಮಾಡಿ, ಐ ಮೀನ್ ಶೂಸ್ ರಿಮೂವ್ ಮಾಡಿ, ಬಲೂನ್ನ ಟಾಸ್ಕ್ ಕೇಳ್ಕೊಳ್ಳಿ. ಎಷ್ಟು ಇನ್ವಾಲ್ವ್ಮೆಂಟ್ ನಿಮ್ದು ಒಬ್ಬ. ಸೊ ಬಲೂನ್ ಹಿಂಗೆ ಮೇಲೆ ಕಳಿಸಿ, ನೀವು ಹಿಂಗೆ ಶೂಸ್ ಅದನ್ನೆಲ್ಲ ಟಚ್ ಆಗದಿದ್ದಂಗೆ ಹಿಡಿದು ಮೇಲೆ ಪುಷ್ ಮಾಡಿ ಶೂಸ್ ಹಾಕೊಂಡು ಲೇಸ್ ಕಟ್ಟಬೇಕು, ನೆಲಕ್ಕೆ ಬೀಳಬಾರ್ದು. ಓಕೆ, ಸ್ಟಾರ್ಟ್ ಮಾಡೋಣ. ನೀವು ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡಬೇಕಾ? ಹೇಗಾದ್ರೂ ಸರಿ, ರಿಮೂವ್ ಮಾಡಿ ಕಟ್ತೀನಿ ಅಂದ್ರೂ ಫೈನ್, ಕಟ್ತೀನಿ. ಓಕೆ, ಅದು ಇಲ್ಲೇ ಕಾನ್ಸಂಟ್ರೇಷನ್ ಇರುತ್ತೆ, ಇಲ್ಲಿ ನೋಡ್ಕೊಂಡು ಯಾವಾಗ. ಓಕೆ, ರೆಡಿನಾ? ಚೆಕ್. ಕೇರ್ಫುಲ್ ಆಗಿ ಬ್ಯಾಲೆನ್ಸ್ ಮಾಡಿ ನೋಡೋಣ. ಹೊಡಿಬಾರ್ದಾದ್ರೆ ಇಲ್ಲ. ನೋಡೋಣ ಎಷ್ಟು ಟೈಮಲ್ಲಿ ಮಾಡ್ತೀರಾ ಅಂತ. ಏನು ಆಟ ಆಡ್ತಾ ಇದ್ದೀವಿ? ಬ್ಯಾಲೆನ್ಸ್ ಇಲ್ಲಿ. ಅಯ್ಯೋ ಅಯ್ಯಪ್ಪ, ಎಷ್ಟು ಈಸಿ ಅನ್ಸ್ತಲ್ಲ ನಿಮ್ಗೆ ಹೇಳುವಾಗ.
ಹಂಗೆಲ್ಲ ಹೋಲ್ಡ್ ಮಾಡಬಾರ್ದು, ಪುಷ್ ಮಾಡ್ತಾ ಇರ್ಬೇಕು ನೀವು. ಓಕೆ ಟ್ರೈ ಮಾಡಿ ಡೋಂಟ್ ಹೋಲ್ಡ್. ಅಲ್ಲ ಟೈ ಆಯ್ತು ನೋಡಿ ಅದಕ್ಕೆ. ನೀವು ಈ ಗೇಮ್ ಕಂಪ್ಲೀಟ್ ಮಾಡಿಲ್ಲ. ಮಾಡಿದೆ ನನ್ನ ಲೇಸಿಂಗ್ ಕಟ್ಟಿದೆ, ಅದು ಬಿತ್ತು ಅಷ್ಟೇ. ಆಯ್ತಪ್ಪ, ಕಂಪ್ಲೀಟ್ ಮಾಡಿದ್ರಿ. ಈಗ ಈ ಬಲೂನ್ ಏನ್ ಮಾಡೋಣ? ಹೊಡೆದಾಕ್ಬಿಡೋಣ. ಹೊಡೆದಾಕ್ಬಿಡಿ. ಕೈಯಲ್ಲಿ ಹೊಡಿಯಂಗಿಲ್ಲ, ಕೂತ್ಕೊಳ್ಳಿ ಬಲೂನ್ ಮೇಲೆ. ಒಂದೇ ಸತಿ ಹೊಡಿಬೇಕು, ಹಿಂಗೆಲ್ಲ ಮಾಡಂಗಿಲ್ಲ. ಓಕೆ ಟ್ರೈ ಮಾಡೋಣ. ಎಲ್ಲಿ ಕೆಳಗಡೆ ಇಡ್ತೀನಿ, ಆಮೇಲೆ ಟ್ರೈನರ್ ಅಷ್ಟೇ. ನಾನು ನಿಲ್ತಾನೆ ಇಲ್ಲ, ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ ಅಲ್ಲ ಪಾಪ. ಅದಕ್ಕೆ ಬೇಜಾರು, ನನ್ನ ಕೈಯಿಂದ ಹೊಡೆದಾಕ್ತಾ ಇದ್ದೀನಿ. ಸಾರಿ. ಎಲ್ರು ಗಾಬರಿ ಬೀಳಿಸ್ಬಿಟ್ಟಿದ್ದೀರಾ. ಹಂಗೆ ನಾವ್ ಅಂದ್ರೆ ಸೌಂಡ್ ಸ್ವಲ್ಪ ಹವ ಆದ್ರೆ ಓಕೆ. ಬೇಡಪ್ಪ, ಏನವ್ವ ಅನ್ಬಿಡ್ತಾರೆ ಆಮೇಲೆ. ಇಟ್ ವಾಸ್ ಫನ್. ಒಂದೆರಡು ಗೇಮಲ್ಲಿ ನೀವು ಡೈಲಿ ವರ್ಕೌಟ್ ಮಾಡಿ ಫಿಟ್ ಆಗಿರೋದ್ರಿಂದ ಒಂದಷ್ಟು ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡು. ಪುಷಪ್ಸ್ ಎಷ್ಟು ಮಾಡ್ತೀರಾ ನೀವು? ಪುಷಪ್ಸ್ ಮಾಡಲ್ಲ ಆಕ್ಚುಲಿ, ಬಿಕಾಸ್ ಇವಾಗ ರೀಸೆಂಟ್ ಆಗಿಂದ ಜಿಮ್ ಸ್ಟಾರ್ಟ್ ಮಾಡಿರೋದು. ಮೊದಲು ಡಾನ್ಸ್ ಮಾಡ್ತಾ ಮಾಡ್ತಾ ಫಿಟ್ ಆಗಿದ್ದೆ. ಸೊ ರೀಸೆಂಟ್ ಆಗಿಂದ ಜಿಮ್ ಸ್ಟಾರ್ಟ್ ಮಾಡೋದ್ರಿಂದ ಟ್ರೈಯೂ ಮಾಡಿಲ್ಲ ನಾನು ಪುಷಪ್ಸ್. ಮೇ ಬಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನೆ ಇದ್ದೀನಿ. ಓಕೆ, ಬಟ್ ಟ್ರೈ ಮಾಡೋಣ ಅಂದ್ರೆ ಇಬ್ರು ಟ್ರೈ ಮಾಡೋಣ. ನನಗೂ ಬರಲ್ಲ. ನೀವು ನನ್ನನ್ನು ಲಾಕ್ ಮಾಡ್ತಾ ಇದ್ದೀರಾ, ನನಗೂ ಬರಲ್ಲ. ಟ್ರೈ ಮಾಡಕ್ಕೇನು, ಟ್ರೈ ಅಂಟಿಲ್ ಯು ಸಕ್ಸೀಡ್. ಎರಡು ಟೆಸ್ಟ್ ಇದೆ, ಮಾಡೋಣ ಮನೆ. ಆ್ಯಕ್ಚುಲಿ ನಾನು ಟಾಸ್ಕ್ ಕೊಟ್ಟಿದ್ದು ಜೀವಿತಾಗೆ ಹೆಂಗೆ ಪುಷಪ್ಸ್ ಮಾಡ್ತೀರಾ ಅಂತ. ಅವ್ರು ಇಲ್ಲ ನೀವು ಬನ್ನಿ ಟ್ರೈ ಮಾಡೋಣ ಅಂತ. ಇಬ್ಬರಿಗೂ ಗೊತ್ತಿಲ್ಲ. ನಾನು ಒಬ್ಳೆ ಮಾಡಿದ್ರೆ ಏನ್ ಮಜಾ, ನೀವು ಬನ್ನಿ ನನ್ನ ಜೊತೆ. ಅದಕ್ಕೆ ಈಗ ಟ್ರೈನರ್ ಗೈಡ್ ಮಾಡ್ತಾರೆ, ಖಾಲಿ ಇಲ್ಲಲ್ಲ. ಶೋಮಿ. ಓಕೆ, ಹಾಂ, ವಿಲ್ ಗೋ ಟ್ರೈ. I could manage only this one. We all. ಆಗಲ್ಲಪ್ಪ, ಇನ್ನ ಸ್ಟ್ರೆಂತ್ ಬೇಕು. ಸ್ಟ್ರೆಂತ್ ಪಡ್ಕೊಂಡು ಆಮೇಲೆ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗೊತ್ತಾಗೋಯ್ತಲ್ಲ ನಮ್ಮಿಬ್ರಿಗೂ ಆಗಲ್ಲ ಅಂತ. ಇವಾಗ ಸ್ಟಾರ್ಟ್ ಮಾಡಿರೋದು, ಇನ್ನ ಬೇಕು ಸ್ಟ್ಯಾಮಿನಾ, ಇನ್ನು ಸ್ಟ್ರೆಂತ್, ಆರ್ಮ್ ಸ್ಟ್ರೆಂತ್ ಎಲ್ಲ ಬೇಕು. ಕಲ್ತ್ಕೊಂಡ್ಬಂದು ನೆಕ್ಸ್ಟ್ ಇಂಟರ್ವ್ಯೂ ಅಷ್ಟಲ್ಲಿ ಮಾಡ್ತೀನಿ. ಈಗೇನು ಗೊತ್ತಾ ಟಾಸ್ಕ್? ಏನೇನೋ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನೋಡಿರೋದು. ಈಗ ನಿಮಗೆ ಹೇಳಕ್ ಹೋಗಿ ಮತ್ತೆ ನಾನು ಲಾಕ್ ಆಗಿದ್ದೀನಿ. ಸೊ ಹ್ಯಾಂಡ್ಸಿಗೆ ಇಟ್ಕೋಬೇಕು, ಕ್ರಾಸ್ ಲೆಗ್, ಸೈಟ್. ಈಗ ವಿತೌಟ್ ಸಪೋರ್ಟ್ ವಿ ಹ್ಯಾವ್ ಟು ಗೆಟ್ ಅಪ್. ಯು ಗೆಟ್ ಅಪ್. Oh my god, what is... Come on. Okay, super. Good job. ಸೊ ಇಬ್ಬರಿಗೂ ಆಗುತ್ತೆ ಪುಷಪ್ಸ್ ಬಿಟ್ಟು. ಹೇಗಿತ್ತು ಟೈಮ್ TV19 ಟೀಮ್ ಜೊತೆ? ನಿಜವಾಗ್ಲೂ ತುಂಬಾ ಫನ್ ಮಾಡಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಫನ್ ಆಗಿ ಇರುತ್ತೆ ಅಂತ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಬಂದು. ಹೆಂಗಿರುತ್ತೆ ಅಂದ್ಕೊಂಡು ಸ್ವಲ್ಪ ಏನು ಗೊತ್ತಿಲ್ಲ. ಫಸ್ಟ್ ಇಂಟರ್ವ್ಯೂ ಕೊಡ್ತಾ ಇರೋದು ನಿಮ್ಮ ಚಾನಲ್ಗೆ, TV19ಗೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ದಲೇ ಬಂದಿದೆ. ಕ್ಲೂ ಕೂಡ ಇರಲಿಲ್ಲ ಈ ಥರ ಕ್ವೆಶನ್ಸ್ ಕೇಳ್ತಾರೆ, ಏನೋ ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾರೆ. ನಾನು ಪುಷಪ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟ್ರೈ ಮಾಡ್ಬೋದು ಅಂತ ನನಗೆ ಐಡಿಯಾನೂ ಇರಲಿಲ್ಲ. ಬಟ್ ಇಟ್ ವಾಸ್ ರಿಯಲಿ ಗುಡ್. ತುಂಬ ಖುಷಿ ಆಯಿತು. ಆ್ಯಂಡ್ ಯು ಆರ್ ದ ಮೋಸ್ಟ್
ಏನೋ ತುಂಬ ಜಾಲಿಯಾಗಿ ತುಂಬ ಚೆನ್ನಾಗಿ ನನ್ನ ಟ್ರೀಟ್ ಮಾಡಿದ್ರಿ ಆ್ಯಂಡ್ ಇಂಟರಾಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಈ ಟೈಮಲ್ಲಿ ಸಿನಿಮಾ ರೆಡಿ ಆಗಿದೆ. ಈ ರಿಲೀಸಿಂಗ್ ಟೈಮ್ ಅಂದಾಗ ವಿನೋ ವೆಲ್ ನಿಮ್ಗೆ ತುಂಬಾ ಕೆಲಸಗಳಿರುತ್ತೆ. ಇನ್ ದ ಸೆನ್ಸ್ ಪ್ರಮೋಷನಲ್ಲಿ ಬ್ಯುಸಿ ಇರ್ತೀರಾ, ಜನರಿಗೆ ರೀಚ್ ಮಾಡಿಸ್ಬೇಕು, ದೊಡ್ಡ ಚಾಲೆಂಜಿಂಗ್ ಅದು. ಇಡೀ ಟೀಮ್ಗೆ ಆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇನ್ ದ್ಯಾಟ್ ಶೆಡ್ಯೂಲಲ್ಲೂ ಕೂಡ ನಮಗೆ ಟೈಮ್ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈ ಆಲ್ ದ ವೆರಿ ಬೆಸ್ಟ್ಗೂ ಮುನ್ನ ಅಂದರೆ ನಿಮ್ಗೆ ವಿಶ್ ಮಾಡೋದಕ್ಕೂ ಮುನ್ನ ಇನ್ನೊಂದೇನಪ್ಪ ಅಂದರೆ ಸಿನಿಮಾ ರಿಲೀಸಿಗೆ ಬಂತು, ಹೆಂಗಿದೆ, ಹೌ ಎಕ್ಸೈಟೆಡ್ ಯು ಆರ್? ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಫೀಲ್ ಇದೆಯಾ? ಭಯ ಆಗ್ತಿದೆಯಾ? ಟೆನ್ಷನ್ ಆಗ್ತಿದೆಯಾ? ಹೆಂಗಿದೆ? ಎಷ್ಟು ಎಕ್ಸೈಟ್ ಆಗಿದೆ ಅಂದರೆ ನಾನು ಇಲ್ಲೇ ಹಿಂಗೆ ಕುಡಿಬೇಕು ಅನಿಸ್ತಾ ಇದೆ. ಅಷ್ಟೇ ಎಕ್ಸೈಟ್ ಆಗಿದ್ದೀನಿ ಪ್ರೇಕ್ಷಕರ ಮುಂದೆ ಬರೋಕ್ಕೆ. ಸಿನಿಮಾ ಏಪ್ರಿಲಲ್ಲಿ ರಿಲೀಸ್ ಆಗ್ತಾ ಇದೆ, April 12th ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ, ಎಲ್ಲ ಅಂದ್ಕೊಂಡಿರೋ ಥರನೇ ಆಗಿ ಎಲ್ಲ ಪ್ರಮೋಷನ್ಸ್ ಚೆನ್ನಾಗಾಯಿತು ಅಂತಂದರೆ ಶೀಘ್ರದಲ್ಲೇ ತೆರೆ ಮೇಲೆ ಬಂದೇ ಬರ್ತೀವಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನೀವು ಕಂಟೆಂಟ್ ಕೇಳ್ತೀರಾ, ನಮ್ಮ ದಿನನಿತ್ಯ ಜೀವನದಲ್ಲೇ ಏನು ನಡೀತಾ ಇದೆ ಅದೇ ಕಂಟೆಂಟ್ನ ತೊಗೊಂಡು ನಾವು ಒಂದು ಅಪ್ಪ ಐ ಲವ್ ಯು ಅಂತ ಒಂದು ಮೂವಿ ಮಾಡಿರೋದು. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂದು ಅಪ್ಪ ಮಹತ್ವ ಏನು, ಒಂದು ಮಾವಂದು ಮಹತ್ವ ಏನು ಅಂತ ತೋರಿಸಿದ್ದೀವಿ. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಕಂಟೆಂಟು ಚೆನ್ನಾಗಿದೆ, ಎಲ್ಲರೂ ಒಂದೊಂದು ಇಂಪಾರ್ಟೆಂಟ್ ರೋಲಲ್ಲಿ ಬರ್ತೀವಿ. ಸೊ ಐ ವಿಶ್ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರಿಗೆ ಜನ ಬರೋದು ತುಂಬ ಕಡಿಮೆ ಆಗಿದೆ ಅಂತ ಗೊತ್ತು, ಬಟ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ಲೀಸ್ ಥಿಯೇಟ್ರಿಗೆ ಬಂದು ಎಲ್ಲರ ಮೂವಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಆಲ್ಸೋ ನಾವು ಕೂಡ ತೆರೆ ಮೇಲೆ ಶೀಘ್ರದಲ್ಲೇ ಬರ್ತಾ ಇದ್ದೀವಿ ಏಪ್ರಿಲಲ್ಲಿ. ಸೊ ಪ್ಲೀಸ್ ಬನ್ನಿ, ನಮ್ಮ ಮೂವಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವತ್ತಿನ ನಮ್ಮ ಫಿಟ್ ಆ್ಯಂಡ್ ಫೈನ್ ಪ್ರೋಗ್ರಾಮ್ನ ಗೆಸ್ಟ್ ಆಗಿದ್ದು ಜೀವಿತಾ, ಅಪ್ಪ ಐ ಲವ್ ಯು ಸಿನಿಮಾದ ನಾಯಕಿ. ಸೊ ಸ್ಯಾಂಡಲ್ವುಡ್ನ ಹೊಸ ಹೀರೋಯಿನ್ ಇವರು. ಸೊ ಒಳ್ಳೆ ಸಿನಿಮಾ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಅಂದರೆ ಒಳ್ಳೆ ಕಂಟೆಂಟ್ ಇದೆ, ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ. ಸೊ ಇವತ್ತಿನ ನಮ್ಮ ಫಿಟ್ ಆ್ಯಂಡ್ ಫೈನ್ ಪ್ರೋಗ್ರಾಮಲ್ಲಿ ಅವರ ಜರ್ನಿ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಸೊ ಅದು ನಮಗೆ ಗೊತ್ತಾಯಿತು, ಚೆನ್ನಾಗೂ ಆ್ಯಕ್ಟ್ ಮಾಡ್ತಾರೆ ಅನ್ನೋದನ್ನು ಪ್ರೂವ್ ಮಾಡಿದರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಜೀವಿತಾ ಅವರ ಜರ್ನಿ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.